ಎಲ್ಗ್ ಹೋಗಿದ್ದಂತೆ ಊಟ ಗಂಟವ ಈಗ ಬತ್ತದಿಯಲ್ಲ. ನಾನೆಲ್ಲಿ ಹೋಗಾನೆ ಇಲ್ಲೇ ಊರ್ ಮುಂದೆ ಕೂತಿದವ್ರು ಹಿಂಗೆ ಎದ್ದು ಮುಂದೆ ಕಣಂತಾಗ ನಿನ್ಗೇನು ಕೆಲ್ಸ ಇಲ್ಲ ಅಂದ್ರೆ ನೀನು ಹೊಲ್ತಕಾರ ಹೋಗಿದ್ರೆ ಆಗ್ತಿತ್ತಲ್ವೇನೆ. ಈಗೇನ್ ಮಾಡಕ್ ಹೋಗ್ಯಾರ ಹೊಲ್ತಕ್ಕೆ ಈ ಸ್ವಾನೆ ಒಳಗೆ. ಸ್ವಾನೆ ನೋಡ್ಕೊಂಡ್ ಕೂತ್ಕೊಂಡ್ರೆ ಸರಿ ಆಗುತ್ತಾ? ಒಂದೊಂದ್ ತಡ್ನಿ ತಳ್ಳಿದಾವೆ ಒಂದೊಂದ್ ಕಾಯಿ ಇದಾವೆ ಬುಡ್ಸ್ಕೊಂಡ್ ಬಂದಿರ ಆಗ್ತಿರ್ಲಿವೇನೆ ಅತ್ಲಾಗಿ. ನಾಳೆಯಿಂದ ಹಸನಾರ ಕಟಾಕ್ತಿದ್ನಲ್ಲ. ಜಾಸ್ತಿ ಇದಾವೇನ ತಳ್ಳು. ಹಸಿಕಾಯಿ ತಳ್ಳೆಲ್ಲ ಸೇರ್ ಒಂದ್ ಚೀಲ ಆಗ್ತವೇನೋ ಕಣೆ ಆಟಯ್ಯ. ಇರೋ ಒಂದೊಂದ್ ಬುಡ್ಸ್ಕೊಂಡಿರತ್ಲಾಗಿ ಹಸನಾರ ಕಟಾಕ್ ಹೋಯ್ತಲ್ಲ ಅಂತ ಆಟಯ್ಯ. ಸರಿ ಸರಿ ಆಯ್ತು ನಡಿಯ ಜಾತ್ಲಾಗಿ ಹೋಗ್ ಬಿಡ್ಸ್ಕೊಂಬರ ಇರೋರು ಒಂದ್ ಕಾಯಿ ಬಿಡ್ಸ್ಕೊಂಬರ ಹಂಗಾತ್ಲಾಗ ಹಸನಾರ ಕಟಾಕ್ಬೋದು ಅಂತ ಹಾಕ್ತೀನ. ಇದೇನತ್ತೆ ಎಲ್ಗ ಹೋಗ ನಡೀರಿ ಅಂತಿದ್ರಲ್ಲ ಎಲ್ಗ ಹೋಗ್ತಿರತ್ತೆ ಈ ಸ್ವಾನೆ ಒಳಗೆ? ಯಾ ಎಲ್ಲೂ ಇಲ್ ಕಣಮ್ಮ, ಎಲ್ಲ ಒಂದೊಂದ್ ತಡ್ನಿ ತಳ್ಳುವೆ ತಡ್ನಿ ಕಾಯಿ ಇದಾವಂತೆ. ಹೋಗ್ ಬಿಡ್ಸ್ಕೊಂಬರನ್ ಬಾ ಅಂತ ಹೇಳಿ ಕರಿತೈತ್ ನಿಮ್ಮ ಮಾವಯ್ಯ. ಹೋಗ್ ಬಿಡ್ಸ್ಕೊಂಬತ್ತಿ ತಡೆಯ ಮಾತ್ಲಾಗಿ ನಾಳಿಂದ ಹಸನಾರ ಕಟಾಕತ್ತಂತೆ. ಈ ಸ್ವಾನೆ ಒಳಗ್ ಹೋಗಿ ಎಲ್ಲರ ಜಾರ್ಗೀರ್ ಬಿದ್ದೀರಾ ನೀವು? ಸುಮ್ನಿರಿ ನಾನು ಹೋಗಿ ಬಿಡ್ಸ್ಕೊಂಬತ್ತೀನಿ ಇವತ್ತ. ಅಯ್ಯಯ್ಯ ಸುಮ್ನಿರಾಮ, ಎಲ್ಲೂ ಜಾರು ಬೀಳಲ್ಲ ಏನು ಬೀಳಲ್ಲ ಅಂತ ಸ್ವಾನೆನ್ ಇಟ್ಕೊಂಡಲ್ಲ. ಹೋಗಿ ಇಬ್ರು ಬಿಡಿಸ್ಕೊಂಬರ್ತೀವಿ, ನೀನ್ ಸುಮ್ನಿರು ಅಂತಾವ. ಇವತ್ತೆಲ್ಲ ಕೂಲಿಗೆ ಹೋಗ್ದಂಗ ಅಂತ ಉಳ್ಕೊಂಡದ್ಯಾ ಆಗ್ಲೇ ನೀನು ಹೊಲ್ತಕ್ ಬರ್ತೀನಿ ಅನ್ಬೇಡ ನೀನು. ಸುಮ್ನಿರಿ ಮಾವಯ್ಯ ನೀವು, ನಾನು ಹೋಗಿ ಬಿಡ್ಸ್ಕೊಂಬರ್ತೀನಿ, ನೀವು ಮಂತಾಗಿರಿ ನೀವು. ಈ ಸ್ವಾನೆ ಒಳಗೆ ಅತ್ತೆ ಕರ್ಕೊಂಡೋಗಿ ಎಲ್ಲರ ಜಾರ್ಗೀರ್ ಬಿದ್ರೆ ಏನ್ ಮಾಡ್ತಾರ? ಸುಮ್ನಿರಿ ನೀವು. ಸರಿ ಸರಿ ಆತು ಬಿಡಮ್ಮ. ನಾನೇ ಬಿಡ್ಸ್ಕೊಂಬರ್ತೀನಿ, ಯಾರು ಬರೋದ್ ಬೇಡ. ಬಿಡಿ ಹತ್ಲಾಗ ನಾನೇ ಹೋಗ್ತೀನಿ. ಎಲ್ಲೆಲ್ಲ ಒಂದೊಂದು ಕಾಯ್ದವ್ ಕಣದ್ ಬಿಡಮ್ಮ, ನಾನೇ ಬಿಡ್ಸ್ಕೊಂಬರ್ತೀನಿ, ನೀನು ಬರೋದ್ ಬೇಡ ನಿಮ್ಮ ಅತ್ತೇನು ಬರೋದ್ ಬೇಡ ಅತ್ಲಾಗಿ. ನಡಿಯಜ್ಜ ನಾನು ಬತ್ತನಿ. ಹುಡುಗಿ ಆಡುತ್ತಿ ಎಲ್ಲಿ ಹೋಗ್ಬೇಡಿ ಕಾಣತ್ತೆ ಎಲ್ಲಿ ಹೋಗ್ಬೇಡಿ ಕಾಣತ್ತೆ ಅಂತ ಮಾಡ್ತಾನೆ ಕುಣಿಸುತ್ತೆ. ನಡಿ ನಾನು ಬತ್ತೀನಿ, ಹೋಗಿ ಬಿಡ್ಸ್ಕೊಂಬರನ್ ಇಬ್ರುವೆ. ಅಲ್ಲಿ ಆ ಬುಟ್ಟಿ ಐತಲ್ಲ ಆ ಬುಟ್ಟಿ ತಗೊಂಬ ಇಲ್ಲಿ, ನಾನು ನಿಮ್ಮ ಮಾವ ಇನ್ನು ಹೋಗಿ ಆದಷ್ಟು ಬಿಡ್ಸ್ಕೊಂಬರ್ತೀವಿ. ಅಯ್ಯ ನಿಮಗೆ ಹೇಳಕ್ ಆಗ್ಲತ್ತಾಗಿ ನಾನು ಹೋಗ್ಬೇಡಿ ಅಂತ ನಾನು ಮಾತು ಕೇಳಂಗ್ ಹೋಗ್ತಾರ. ಸ್ವಾನ ಬೇರೆ ಹಿಡ್ಕೊಂಡದೆ ಸುಮ್ಮ ಅಂತಾಗಿರಿ ಅಂತ ಅಂದ್ರೆ ಅಯ್ಯಯ್ಯ ನಾನು ಬಿಡ್ಸ್ಕೊಂಬರಲ್ವೇನತ್ತೆ. ಏನಕ್ಕೆ ಹಂಗ ಆಡ್ತಾರ ಏನಾತ್ಲಾಗ ನೀವು? ಅಯ್ಯಯ್ಯ ಏನು ಹಾಕಲ್ ಹೋಗಮ್ಮ, ಸ್ವಾನ ಹಿಡ್ಕೊಂಡ್ರೆ ಅವಾಗ ಬಿಡ್ಸ್ಕೊಂಬತ್ತೀನಿ ನಿನ್ ಕೊಡಲ್ಲಿ. ಆಗಿನ ಕಾಲದಾಗೆಲ್ಲ ಕೆಲಸ ಮಾಡೇ ಇಲ್ವೇನಮ್ಮ, ನಾನು ಮಾಡಿದಿನ ಕಣಂಗ್ ಕೊಡ್ ನಾನು. ನೀನ್ ಯಾಕೆ ಎದುರ್ತೀನಿ ನೀನು ಬೀಳ್ತೀಯ ಅಂತ ಹೇಳಿ. ಅಜ್ಜಿ ಅಜ್ಜಿ ಎಲ್ಲ ಹೋಗ್ತಿದ್ಯಾ ಅಜ್ಜಿ ನೀನು? ನಾನು ಬರ್ತೀನಿ. ನಾನು ಹೊಲ್ತಕ್ ಹೋಗ್ತೀನಿ ಕಂತ ಹೋಗ್ಲಾ ಪಾಪ. ಈಗ ಒಂದ್ ತಳ್ಳುವೆ ತಡ್ನಿಕಾಯನ್ನು ಬಿಡ್ಸ್ಕೊಂಬರ್ತೀನಿ. ನೀನು ಹೋಗಿ ಸ್ಕೂಲ್ಗೆ. ಓಹೋ ಇವನು ಬರ್ತಾನಂತ ಇವನುವೆ. ಅಜ್ಜಿ ನಾನು ಬರ್ತೀನಿ ಕಣ ಅಜ್ಜಿ, ಇವತ್ತು ಮಳೆ ಬತ್ತಿತ್ತಲ್ಲ ಸ್ಕೂಲ್ಗೆಲ್ಲ ರಜಾ ಕೊಟ್ಟಾರೆ ಕಣಜ್ಜಿ, ನಾನು ಬರ್ತೀನಿ. ಯಾರ್ದ ಪಾಪ ಹೇಳಿದ್ದು ಸ್ಕೂಲಿಗೆ ರಜಾ ಕೊಟ್ಟಾರೆ ಅಂತ ಹೇಳಿ? ನಿಮ್ ಮೇಷ್ಟ್ರು ಇನ್ನು ಆಟೋದ್ಕೆ ಬಂದು ಬಾಕಲ್ ತಕೊಂಡ್ ಕೂತಾರ ಕಣಂತ ಹೋಗೋ ಸ್ಕೂಲ್ಗೆ. ಓಹೋ ಸುಳ್ಳು ಹೇಳೋದ್ ಬೇರೆ ಕಲ್ತಾವ ನೀವು, ಸ್ಕೂಲಿಗೆ ರಜಾ ಕೊಟ್ಟಾರೆ ಅಂತ ಹೇಳಿ. ಪಾಪ ನಾನು ಟೀ ಪುಡಿ ತರನ ಅಂತ ಅಂಗಡಿಗೆ ಹೋಗಿದ್ನಲ್ಲ, ಆಗ ಸುನಿಲ ಸಿಕ್ಕುಟಂಗ ಅಂದಕಂತಾತ ಮಂಜ ಇವತ್ತು ಸ್ಕೂಲಿಗೆ ಬರಬೇಡ ಕಣೋ, ಸೋನೆ ಬರ್ತಿರಕ್ಕೆ ಸ್ಕೂಲ್ಗೆ ರಜಾ ಕೊಟ್ಟಿದಾರಂತೆ ಅಂತ ಹೇಳ್ತಕಂತಾತ. ಅವನ ಆಡ್ತಾನ ಅವನು ಲಕ್ಷ್ಮಕ್ಕನ ಮೊಮ್ಮಗ. ಬರೀ ಸ್ಕೂಲ್ ರಜಾ ಸಿಕ್ಕಿ ಸಾಕು ಅಂತ ಕಾಯ್ತಿರುತ್ತ ಹುಡುಗ. ನೀನ್ ಆ ಹುಡುಗನ ಮಾತು ಕೇಳಿದ್ಯಲ್ಲೋ, ನಡಿ ನೀನು ಸ್ಕೂಲ್ಗೆ ಹೋಗುವಂತೆ. ಯಾವ ಹೊಲ್ತಕ್ ಹೋಗ್ಬೇಡ ಎಲ್ಗ ಹೋಗ್ಬೇಡ ನೀನು. ಲಾ ಪಾಪ ಆ ಹುಡುಗನ್ ಸವಾಸ ಮಾಡ್ಬೇಡ ಕಣೋ, ಆ ಹುಡುಗ ಸರಿ ಇಲ್ಲ. ಯೋಟ್ ಹೇಳಿದ್ರು ನೀನು ಆ ಹುಡುಗನ್ ಸವಾಸನೆ ಮಾಡ್ತೀಯಲ್ಲೋ. ಸುಮ್ನಿದ್ದಿದ್ದು ಹುಡುಗಂಗೆ ಸ್ಕೂಲ್ ರಜಾ ಅಂತ ಹೇಳುವಾಗಿದ್ದಾನಲ್ಲ, ಅದ್ ಏನ್ ಬುದ್ಧಿ ಕಲ್ತಿದ್ದಾನ ಏನ ಹುಡುಗ ಅತ್ಲಾಗಿ. ಸರಿ ಆತು, ಈಗ ಅದನ್ನೇ ಮಾತಾಡ್ಕೊಂಡು ನಿಂತ್ಕೊಬೇಡ, ಓಟತ್ತು ಹೋಗು. ಮಕ ಈಗ ತೊಳ್ಕೊಂಡು ಉಂಡ್ಬಿಟ್ಟು ಸ್ಕೂಲ್ಗೆ ಓಡ್ ನೀನು. ಸರಿ ಕಣಜ್ಜಿ ಆತು. ಅತ್ತೆ ತಿಂಡಿ ತಿನ್ನೋ ಹೊತ್ತಿಗೆ ಮನೆಗೆ ಬರ್ತೀರಾ ಇಲ್ಲ ತಿಂಡಿ ತಗೊಂಡು ಹೊಲ್ತಕ್ಕೆ ಬರ ನಾನುವೆ. ಅಯ್ಯಯ್ಯ ಆಟ ಗಂಟ ಎಲ್ಲಾಗುತ್ತಮ್ಮ, ಏನ್ ಸಿಕ್ಕಿರ್ ಒಂದ್ ಚೀಲ್ ಸಿಗುತ್ತೆ ಕಣ ಸೊಮ್ಮರು. ತಿಂಡಿ ತಿನ್ನೋತಿಗೆ ಮನೆಗೆ ಬರ್ತೀವಿ. ಏನ್ ಅಡ್ಗೆ ಮಾಡ್ತಿದ್ಯಮ್ಮ? ಪಾಪ ಒಂಚೂರ ಚಿತ್ರಾನ್ನ ಮಾಡ್ಕೊಡ್ತೀನಿ ಗಣಮಯ್ಯ. ನಿಮಗೊಂಚೂರು ಸಾರದೆ ಮಜ್ಜಿಗೆ ಸಾರು, ಅದಕ್ಕೆ ಮುದ್ದೆ ಮಾಡ್ತೀನಿ ಬರೋಗಿ. ಸರಿ ಸರಿ ಆತು, ಏನೋ ಒಂಚೂರು ಮಾಡಿರತ್ಲಾಗಿ. ಸ್ವಾನೇನು ಒಂಚೂರು ಕಮ್ಮಿ ಆಗೈತೆ, ಹೋಗತ್ಲಾಗ ಬಿಡ್ಸ್ಕೊಂಡ್ ಬಂದ್ಬಿಡ್ತೀವಿ ಕಾಯ. ಇದೇನ್ ಸ್ವಾನ್ ಇಟ್ಕೊಂಡದ ಏನ ಅತ್ಲಾಗಿ ರೋಡಲ್ಲ ಹಿಂಗ್ ರೊಂಡಾಗಿ ನಿಂತದೆ. ಏನ್ ಓಡಾಡಕ್ ಆಗ್ತೈತೆ ನಾಜ? ಇಲ್ಲ ಹೆಂಗಾರ ಒಂಚೂರು ಓಡಾಡಕಾರ ಓಡಾಡ್ಬೋದು, ನಮ್ ತೋಟ ತಕ್ಕ ಹೋಗಕ್ ಆಗ್ತಿಲ್ಲ. ರಾತ್ರೆಲ್ಲ ಸ್ವಾನ್ ಹಿಡ್ಕೊಂಡಪ್ಪು ಹತ್ಕುವೆ ಕಾರ್ ಇಡಕ್ ಆಗ್ತಿಲ್ಲ, ಹಂಗಾಗಿ ನಿಂತದೆ. ಅದ್ರಾಗ ಬೇರೆ ಸುಮ್ಮನಿರ್ನ ಅರ್ಧಕ್ಕೆ ಬೈಕ್ ಎಲ್ಲಾನು ಓಡಾಡಿಸ್ತಾವ ಅಲ್ಲಿ ಬೇರಯ್ಯ. ಅಯ್ಯ ಇನ್ನ ಇರುವಾರ ಓಡಾಡಕ್ ಆಗ್ತಿಲ್ಲ ಏನಿಲ್ಲ ಅತ್ಲಾಗಿ. ಅಲ್ಲಿ ನೋಡಿ ಅಲ್ಲಿ ಸಿದ್ದಪ್ಪ ನಿರ್ತೀಯ ಯೋಟಕ್ಕೆ ತೋಟಕ್ಕೆ ಬಂದವಳೆ ಅಂತ ಹೇಳಿ. ಅಯ್ಯಯ್ಯ ಬಟ್ಟಲ್ ನಡಿಯಜ್ಜ ಬರ್ದಾನೆ, ಏನ್ ಕೆಲ್ಸ ಅವಳಿಗೆ? ಅವ್ರ ಹೊಲ್ದಾಗ ಇವ್ರ ಹೊಲ್ದಾಗ ಕಾಯಿ ಬಿದ್ದವ ಅದ್ ಬಿದ್ದವ ಇದ್ ಬಿದ್ದವ ಅಂತ ಹೇಳಿ ನೋಡಕ್ ಬತ್ತಲ್ ನಡಿ ಅವಳು. ಇದೇನ್ ಬೋರಾಜು ಗೌರಕ್ಕನ ಹೊಲ್ತ ಕರ್ಕ ಬಂದ್ಬಿಟ್ಟದ್ ಇವತ್ತ? ಇದ್ಯಾಕ ಲಕ್ಷ್ಮಿ ನಾನು ಹೊಲ್ತಕ್ ಬರ್ಬಾರ್ದ? ನಾನು ಯಾವತ್ತು ಹೊಲ್ತಕ್ಕೆ ಬಂದಿಲ್ಲ ನಂಗೆ ಕೂಗಿ ಹೇಳ್ತದಿಯ? ಅಯ್ಯಯ್ಯ ನಾನೇನ್ ಬರ್ಬೇಡ ಅನ್ನಂಗ ಗೌರಕ್ಕ, ಊಟಕ್ಕೆ ಹೊಲ್ತಕ್ ಬರ ಬತ್ತದಲ್ಲ ತಲೆ ಮೇಲೆ ಒತ್ಕೊಂಡು ಏನ್ ಕೆಲಸ ಮಾಡಕ್ ಬರ್ತದ್ರಂತ ಕೇಳ್ದೆ ಕಣಂತಾಗ. ಎಲ್ಲ ಒಂದೊಂದ್ ತಡ್ನಿ ತಳ್ಳುವೆ ತಡ್ನಕಾಯಿ ಇದಾವಂತೆ, ಅತ್ತ ಬುಡ್ಸ್ಕೊಂಡು ಹೋಗೋಣ ಹಸನಾರ ಕಟ್ಲಿ ಅಂತ ಹೇಳಿ ಬಂದೆ ಕಣಮ್ಮ. ನಿಮ್ಮನೆ ಇನ್ನು ತಡ್ನಿ ತಾವ್ ಕಾಲಿನೇ ಆಗಿಲ್ ನೋಡಪ್ಲ, ಗಿಡದಲ್ಲಿ ಇನ್ನು ಬಿಡ್ತಾನೆ ಇದಾವೆ. ನಮ್ಮವು 2 ಸಲ ಕೂದಿದ್ದು ಆ ಗಿಡ ಎಲ್ಲ ಒಂಥರ ಹಣ್ಣತ್ತಂಗಾಗಿ ಹೋಗಿತ್ತಪ್ಲಾಗಿ.
ಔಷಧಿ ಹೊಡಿಬೇಕಿತ್ ಕಣ್ ಲಕ್ಷ್ಮಿ, ಬಾರಿ ಚೆನ್ನಾಗದ್ ಗಿಡ. ನಮ್ಮ ಅಜ್ಜ ಒಂದ್ 2 ಸಲ ಹೊಡೆದಿತ್ತು, ಹಂಗಾಗಿ ಬಾರಿ ಚೆನ್ನಾಗದೆ. ಮಾತ್ರ ತಣ್ಣಿ ಗಿಡವಿ ಹೆಸರು ಗಿಡವಿ ಇನ್ನು ಹಸ್ರಾಗದ್ ಮಾತ್ರ ಅವ. ಅಯ್ಯ ನಮ್ ತಣ್ಣಿ ಗಿಡಕ್ಕೆ ಅಂತ ಔಷಧಿನೂ ಹೊಡಿಸಲ್ಲ, ಏನೂ ಇಲ್ಲ. ಒಂದ್ 2 ಸಲ ಕುಯ್ಕೊಂಡಾಗ್ಲಯ್ಯ ಹಣ್ಣತ್ತದಂಗ ಆಗಿತ್ತು ಗಿಡ ಅಲ್ಲವ. ಸುಮ್ಮತ್ಲಾಗ ಎಲ್ಲ ರೌಟ್ ಹೊಡ್ಸ್ಬಿಟ್ಟಿದೀವಿ. ಜೋಳ ಹಾಕಿರ ಆಯ್ತದೆ ಅಂತ ಹೇಳಿ ಎಲ್ಲಾನು ರೌಟ್ ಹೊಡ್ಸ್ ಹಾಕ್ತಕಣಕ್ಕ ನಮ್ಮನೆ. ತಡ್ನಿಕಾಯಿ ಜಾಸ್ತಿ ಇದ್ರೆ ನನ್ಗೊಂದಿಡಿ ಕೊಡಿವಾತ್ಲಾಗಿ, ನಾನು ಆಗೋಂತ ಸಪಾಸ್ರನಾರ ಮಾಡಿನಲ್ಲ. ಯಾ ಜಾಸ್ತಿ ಇರತ್ ಕಾಣೆ ಕಣಮ್ಮ, ಎಲ್ಲ ಒಂದೊಂದ್ ಕಾಯಿ ಇದಾವಂತೆ ಬಿಡ್ಸ್ಕೊಂಬರೋಣ ಅಂತ ಹೇಳಿ ಬಂದಿದ್ದೀನಿ. ಕಾಯಿ ಇರತ್ ಕಾಣೆಕಂತಾಗ. ಅಯ್ಯ ನನ್ಗೇನ್ ಜಾಸ್ತಿ ಬೇಡ, ಒಂದ್ ಹಿಡಿ ಇದ್ರ ಕೋರ್ ಸಾಕು. ನೀನ್ ಬಿಡ್ಸ್ಕೊಂಬತ್ತ ಅಲ್ಲಿ ಮಂತಕ್ಕೆ ಅಲ್ಲೇ ಒಂದ್ ಹಿಡಿ ಕೋರ್ ಸಾಕು ನನಗೆ. ಎಲ್ಲವ ತಳ್ಳಾಗಿದಾವಂತ ಕಣಮ್ಮ, ಹಸಿಕಾಯಿ ಇಲ್ವಂತೆ, ಅದಕ್ಕೆ ಬಿಡ್ಸ್ಕೊಬರೋಣ ಅಂತ ಹೇಳಿ ಹೋಗ್ತದಿನಿ. ನೀನ್ ನೋಡ್ರಿ ಹಿಂಗಂತೀಯಲ್ಲಮ್ಮ ನೀನು. ನನ್ನ ಮಾತು ಸುಳ್ಳಾದ್ರೆ ನೀನೇ ಒಂದ್ ಅಜ್ಜ ಬಂದ್ ನೋಡು, ತಳ್ಳಾಗಿದಾವ ಹಸ್ರು ಕಾಯಿ ಇದಾವ ಅಂತ ಹೇಳಿ. ಅಯ್ಯಯ್ಯ ನಾನ್ಯಾಕ್ ಬಂದ್ ನೋಡೋದು ಒಗ್ಗವ್ರ ಕಾಯಿ ಇಲ್ಲ ಅಂದ್ಮೇಲೆ. ಬಾರಿ ಅತ್ಲಾಗ ಬಿರ್ಬನಿ ಇನ್ನು ಓಟದ್ ಮಾತಾಡ್ಕೊಂಡ್ ನಿಂತ್ಕಂತೀಯ. ಇರೋ ಒಂದೊಂದ್ ಕಾಯಿ ಬಿಡ್ಸ್ಕೊಂಡು ಹೋಗ್ ಬರಮ್ಮ ಲಕ್ಷ್ಮಿ. ಅತ್ಲಾಗ ಇನ್ನೇನ್ ಮಾಡ್ತೀಯ, ಬರದ್ ಬಂದೋದಿಯಲ್ಲ. ಗೌರಕ್ ನೋಡಿರಿ ಇಲ್ಲಕ್ಕೆ ಇಲ್ಲ ಅನ್ನತ್ತಲ್ ಬರೋಜ, ನೀನ್ ನೋಡ್ರ ಒಂದಿಡಿ ಬಿಡ್ಸ್ಕೊಂಡು ಹೋಗ್ ಬಾ ಅಂತೀಯ. ಇನ್ ಏನ್ ಮಾಡ್ತೀಯ ಬಾರಮ್ಮ, ಹಸಿಕಾಯಿ ಅಂದ್ರೆ ಎಲ್ಲಾರ್ಗು ಆಸೆ. ಒಂದಿಡಿ ಕುಯ್ಕೊಂಡು ಹೋಗ್ ಬಂದ್ ನೀನು. ನಾನು ಹಸಿಕಾಯಿ ಇಲ್ಲ ಅಂತ ಹೇಳದ್ನೇನೆ ನಿನ್ಗೆ. ಎಲ್ಲ ಒಂದೊಂದ್ ತಡ್ನಿ ತಾಳಿದಾವಂತೆ ಬಿಡ್ಸ್ಕೊಂಬರಕ್ ಹೋಗ್ತೀನಿ ಅಂತಲ್ವ ನಾನು ಹೇಳದ್ದು. ನಡಿ ಇದ್ರ ಒಂದಿಡಿ ಬಿಡ್ಸ್ಕೊಂಬರೋಣಂತೆ, ನೀನೊಂದಿಡಿ ನಾನೊಂದಿಡಿಯ. ಅಲ್ಲ ಅವ್ರ ಮನೆ 2 ಎಕರೆಗೆ ತಡ್ನಿ ಹಾಕೊಂಡವ್ರೆ. ನೋಡವ್ರೆಲ್ಲ ಬಿಡ್ಸ್ಕೊಂಡು ಮಾರ್ಕೊಂಡ್ಬಿಟ್ಟು ಕಂಡರ್ ಮನೆಗೆ ಬತ್ತಾಳೆ, ಹಸಿಕಾಯಿ ಇದ್ರೆ ಕೊಡಿ ಅಂತ ಹೇಳಿ. ಓಹೋ ಅದ್ ಏನ್ ಬುದ್ಧಿ ಕಲ್ತಾಳೇನ ಈ ಲಕ್ಷ್ಮಕ್ಕ. ಕಂಡರ್ ಮನೆಯವ್ರನ್ನ ಹೆಂಗಾರ ಕೇಳ್ತಾಳ ಏನೋ, ನಾಚ್ಕಾರ ಹಾಕಲ್ವೇನಪ್ಪ ಇವಳಿಗೆ. ಇರೋ ಒಂದೊಂದ್ ಕಾಯಿ ಬಿಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಬಂದ್ರೆ ಅದಕ್ಕೂ ಬಂದವಳು ಮದ್ದಿಕ್ಕೆ. ಇದ್ಯಾಕ್ ಗೌರಕ್ಕ ಹಂಗೆ ನಿಂತ್ಕೊಂಡೆ, ಬಾ ಬಿರ್ಬುರ್ನಿ. ನಡಿಯವ ತಾಯಿ, ನಿನ್ನಿಂದೇನೆ ಬದ್ದಿದ್ದೀನಿ ಕಣ, ನಡಿ. ಗೌರಕ್ಕ ನಿಮ್ ತಡ್ನಿ ಗಿಡ ಬಾರಿ ಚೆನ್ನಾಗೈತೆ ಬಿಡು, ಯಾವ್ದು ಹೆಂಗಾರ ಆಗ್ಲಿ. ಔಷಧಿ ಹೊಡೆದಕ್ಕೂ ಅದಕ್ಕೂ ಬಾರಿ ಚೆನ್ನಾಗದ ನಿಮ್ ತಡ್ನಿ ಗಿಡ. ಗಿಡ ನೋಡೋರು ಇನ್ನು ಇವ್ರು ಚೆನ್ನಾಗದೆ, ಕಾಯಿನೇ ಬಿಟ್ಟಿಲ್ವಲ್ಲ ಲಕ್ಷ್ಮಿ ಜಾಸ್ತಿಯಾ. ನೋಡಿದ್ರೆ 2 ಸಲ ತಡ್ನಿ ತಳಿ ಬಿಡ್ಸ್ಕೊಂಡು ಹೋಗಿ ಮಾರಿದೀವಿ, ಇನ್ನು 7 ಸಲ ಬಿಡ್ಬೇಕ ನಿನ್ಗೆ. ಅಲ್ಕಣ ಗಿಡ್ ನೋಡೋರು ಇವ್ಟು ಒಂದ್ ಚೆನ್ನಾಗದಲ್ಲ, ಕಾಯೇ ಬಿಟ್ಟಿಲ್ವಲ್ಲ ಅಂತ ಹೇಳಿ ಹಂಗಂದೆ ಕಣಂತಾಗ. ಗಿಡ ಚೆನ್ನಾಗೈತೆ ಅಂತ ಹೇಳಿದ್ರೆ ಔಷಧಿ ಹೊಡಿ ನಿಲ್ವೇನಿ. ಆ ಮಳೆ ಹಿಡ್ಕೊಂಡಂಗೆ ಹಿಡ್ಕೊಂಡದೆ ಗಿಡಿನೆಲ್ಲ ನೋಡಕ್ತಾಗ. ಹೆಂಗ ಒಂದ್ 4-5 ದಿನ ಹಸ ಕಟ್ಟಿ ರಸ ಮೇಯ್ಕಾಣುತ್ತಿ. ಹ್ಞೂ ಕಣ್ಬೋರಾಜ, ಹಸ್ಮಾದ್ರೆ ಚೆನ್ನಾಗಿ ಮೇಯ್ಕಾಣುತ್ತೆ, ಒಕ್ಕಡಿಂದ ಮೇಯ್ಸ್ಕೊಂಬಂದ್ಬಿಡು. ಅದಕ್ಕೆ ಅಲ್ವೇ ನಮ್ಮ ಒತ್ತೊತ್ತರನೆ ಬಂದಿರೋದು. ಇರೋ ಒಂದೊಂದ್ ಕಾಯಿ ಬಿಡಿಸ್ಕೊಂಡು ಹೋಗೋಣ ಅತ್ಲಾಗಿ ಹಸ ಕಟ್ಟನ ನಾಳೆಯಿಂದ ಅಂತ ಹೇಳಿ. ನಮ್ಮ ಹಸ ಕಟ್ಟಕ್ ಜಾಗನೇ ಇಲ್ಲ ಕಣ್ಬೋರಾಜ, ಅಲ್ಲಿ ಇಲ್ಲಿ ಬದಿನಲ್ಲಿ ಇಟ್ಕೊಂಡು ಮೇಯ್ಸ್ತಿದೀವಿ ಅತ್ಲಾಗಿ. ನೋಡೆ ಲಕ್ಷ್ಮಿ ಅತ್ಲಾಗಿ ನಿಮ್ಮ ಹಸನು ತಂದು ನಮ್ ಗದೆಗೆ ಕಟ್ತಿ ಹೆಂಗೆ. ಅಯ್ಯಯ್ಯ ನಾನೇ ತಂದು ಕಟ್ಟನ್ ಸುಮ್ನಿರ್ಗವ್ರಕ್ಕ, ನಿಮ್ಮ ಹಸ ಇದ್ದಂಗೆಯ. ನಿಮ್ಮ ಹಸ ಯೂಟನ್ನೆಲ್ಲ ಮೇಯ್ಕಾಣುತ್ತೆ ಬೋರಾಜ. ನಮ್ಮ ಹಸ ಈ ಸೊಪ್ಪು ತಿನ್ನದ್ ಕಾಣೆ ನೋಡ್ಬೇಕು. ನಾಳಿಕ್ ಒಂದ್ ಹಿಂಗ್ ಕಟಾಕ್ಬಿಟ್ಟು ತಿನ್ನುತ್ತೆ ಅಂದ್ರೆ ಕಟಾಕ್ತೀನಿ, ತಿನ್ಲಿಲ್ಲ ಅಂತಂದ್ರೆ ನಿಮ್ಮ ಹಸ್ಕೊಳ್ಳೆ ತಂದು ಕಟಾಕಳಿ. ಅವಳು ನಮ್ಮ ಹಸ ಕಟಾಕು ಅಂತ ಅಂದ್ರಿ ಅಂತಾನೆ ಹಂಗ ನಾಟ್ಕೊಬಿಡಿ ತಳ್ಕೊಂಡ್ ತಗೊಳ ನೀನು. ನೀನು ಬೇರೆ ಹೇಳಕ್ ಹೋಗ್ಬೇಡ ಅವಳಿಗೆ. ಬಾಗವರಕ್ಕ ಅತ್ಲಾಗ ಎಲ್ಲ ಮುಗಿತಲ್ ಹೋಗೋಣ, ಮಳೆ ಸೋನ್ ಬೇರೆ ಮತ್ ಬರಂಗೈತೆ. ಇನ್ನು ಇವ್ 2 ಸಲ ಕಾಯ್ದವ್ಕಣಂತೆ, ನಿನ್ನ ನಡಿತೀನಿ ನಾನು ಬತ್ತೀನಿ ಬೇಕಾದ್ರೆ. ಅಯ್ಯಯ್ಯ ಬಾಗವರಕ್ಕ ಒಟ್ಟಿಗೆ ಹೋಗೋಣ, ನೀನೊಂದ್ಸಲ ಏನು ನಾನೊಂದ್ಸಲ ಏನು. ಅವಳ ಮನೆಗೆ ಕಾಯಿ ಬಿಡಿಸ್ಕೊಂಡ್ಬಿಟ್ಲಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ ನಾಡ್ಕೊ ಬಿಡಿತಾವಳೆ. ಮಳೆ ಸೋನ್ ಬರ್ತದೆ ಅಂತೇಳಿ ಊಟ ಗಂಟ ಬರುತ್ತಿಲ್ಲ ನಮ್ಮ ಮಳೆ ಸೋನಿ. ಈ ಲಕ್ಷ್ಮಿ ಕಂಡುಬಿಟ್ರೆ ನನಗೆ ಮೈ ಎಲ್ಲ ಕತ್ಕೊಂಡು ಉರಿಯತ್ತಿ. ಈ ಮಾಡೋ ಕೆಲ್ಸಕ್ಕೆಲ್ಲ ಮುದ್ದಿಗೆ ಬಂದ್ಬಿಡ್ತಾಳ ಮಾತ್ರ ಅವ. ಇನ್ 2 ಸಾಲ ಅಲ್ವಾ ಬಿಡ್ಸ ಮಾತ್ಲಾಗಿ ಊಟಕ್ಕೆ ಮನೆಗೆ ಹೋಗಿ ಏನ್ ಮಾಡ್ತೀಯ. ಹಂಗಲ್ಕೊಂಡ್ ಬೋರಾಜ, ನಮ್ಮ ಹುಡುಗ ಸ್ಕೂಲ್ಗೆ ಹೋಗೋತಿ ನಾನು ಒಂಚೂರು ಅಡಿಗೆ ಮಾಡಬೇಕು, ಅದಕ್ಕೆ ಹಂಗಂದಿ. ಈ ಮೂಡ್ಗಿನ್ನು ಈ ಸ್ಕೂಲ್ಗೆ ಹೋಗೋದು 10 ಗಂಟೆ ಅಲ್ವಾ, ಬಿಡ್ಸು ಹೋಗೋನೆಲ್ಲ ಜೊತೆಗಯ್ಯ. ನೀನ್ ಯಾಕೆ ಹಿಂಗೆ ನಿಂತ್ಕೊಂಡೆ, ಬಾರಾಜ್ ಜಾತ್ಲಾಗ ಹೋಗೋಣ, ಮಳೆ ಸೋನ ಬೇರೆ ಜಾಸ್ತಿ ಆಗಂಗೈತೆ. ನಾನೊಂಚೂರು ತೋಟ ತಕೊಂಡ್ಬಿಟ್ಟು ಬರ್ತೀನಿ, ನೀನ್ ಹೋಗ್ತಿರು. ನಡಿಯಮ್ಮ ಲಕ್ಷ್ಮಿ ಬಿರ್ಬನಿ, ಮಳೆ ಸೋನ ಬೇರೆ ಜೋರಾಗಂಗೈತೆ. ಇದ್ಯಾಗವ್ರಕ್ಕ ನಿಮ್ಮ ಜೋರಾಗ್ತಲ್ವಂತ. ಅದೇನ್ ಮಾಡಕ್ ಹೋಗುತ್ತಾ ಏನ್ ಅತ್ಲಾಗಿ, ತೋಟ ತಕ್ಕ ಹೋಗಿ ಬರ್ತೀನಿ ಅಂತೇಳಿ ಅಲ್ಲೇ ಉಳ್ಕೊಂಡದಿ. ಮಂಜಿ ಕುಡಿಯಕ್ಕೊಂದೆ ನೀರ್ ತಗೊಂಬರಮ್ಮ. ಇದೇನತ್ತೆ ಲಕ್ಷ್ಮಕ್ಕನ ಜೊತೆಲೆ ಕರ್ಕೊಂಡೆ ಬಂದ್ಬಿಟ್ಟದರ, ಏನ್ ತಡ್ನಿಕಾಯಿ ಬಿಡ್ಸ ಕರ್ಕೊಂಡು ಹೋಗಿದ್ರ? ಹೋಯ್ತಪ್ಪ, ಅಲ್ಲಿಂದ ನಡ್ಕೊಂಬರೋ ಹೊತ್ತಿಗೆ ಸಾಕಾಗೋಯ್ತಪ್ಲಾಗಿ. ಲಕ್ಷ್ಮಕ್ಕನ್ ನಾನೇನ್ ಕರ್ಕೊಂಡ್ ಬರ್ಲಿಲ್ಲ ಕಣಮ್ಮ, ಅವಳೆ ಬೆಳಗ್ಗೆ ತೋಟಕ್ಕೆ ಹೋಗಿದ್ಲು. 1-2 ತಡ್ನಿಕಾಯಿ ಕುಯ್ಕತ್ತೀನಿ ಅಂತ ಹೇಳಿ ಬಂದ್ಲಲ್ಲ, ನಮ್ಮಂತಕ್ಕೆ ಬಂದವಳೆ. ನಮ್ ಬುಟ್ಟಿ ಒಳಿಕೆ ಹಾಕಿದ್ಲು, ತಗೊಂಡ್ ಹೋಗಿ ಅಂತ ಹೇಳಿ ಬಂದವಳೆ. ಕೊಡ್ಗವ್ರಕ್ಕ ಅತ್ಲಾಗಿ ಹೋಗ್ತೀನಿ, ನಾನು ಒಂಚೂರು ಏನಾರು ಸಾರು ಮಾಡ್ತೀನಿ. ತಗೊಂಡ್ ಹೋಗಮ್ಮ, ಕುಕ್ಕೆಲಿರವ, ಆ ಕುಕ್ಕೆಲಿರವ ತಗೊಂಡ್ ಹೋಗ್ಬಿಟ್ಟು ಆಮ್ಯಾಕಿಂದ ಕುಕ್ಕೆ ತಂದು ಕೊಡು. ಸರಿ ಕಣ್ಗವ್ರಕ್ಕ, ನಾನು ಒಯ್ತೀನಿ. ನಮ್ಮ ಹುಡುಗಿನ ಸ್ಕೂಲ್ ಹೋಗತ್ತೆ ಅಲ್ವಾ ನೋಡ್ತೀನಿ, ಹೋಗ ಒಂಚೂರ. ಸರಿ ಆತು ಹೋಗಮ್ಮ. ನಿಮ್ಮ ಹುಡುಗ ಮೊದ್ಲೇ ಸ್ಕೂಲಿಗೆ ರಜಾ ಅಂತ ಹೇಳಿ ನಮ್ಮ ಹುಡುಗಂಗೆಲ್ಲ ಯಾಕೆ ಕಳ್ಸುತ್ತೋ, ಸ್ಕೂಲ್ಗೆ ಹೋಗತ್ತೆ ಅಲ್ವಾ ನೋಡಕ್ ಫಸ್ಟು. ಆದ್ರೂ ಈ ಲಕ್ಷ್ಮಿಗೆ ಅದು ಏನು ಆಸೆ ಏನು ಅತ್ಲಾಗಿ, 1 ಎಕರೆಗೆ ತಣ್ಣಕಾಯಿ ಹಾಕಿರು ಒಂದೇ ಒಂದು ಹಿಡಿ ಕೊಡ್ಲಲ್ಲ ನಮ್ಗೆ. ನಾವೆಲ್ಲ ಒಂದು ತುಂಡಿಗೆ ಹಾಕೊಂಡ್ರತಿಗೆ ಬಂದವಳೆ. ನನ್ಗೆ ಒಂದು ಹಿಡಿ ಕೊಡ್ ಲಕ್ಷ್ಮಕ್ಕ, ಹಸಿಕಾಯ ಸಾರು ಮಾಡ್ಕೊಂಡು ಉಣ್ತೀನಿ ಅಂತ ಹೇಳಿ. ಲಕ್ಷ್ಮಕ್ಕ ಯಾವತ್ತಾನೇ ಬೆಳ್ದಿದ್ ಬೆಳೆ ಕೈ ಎತ್ ಕೊಡ್ತಾಳತ್ತೆ ಅವಳು, ಯಾವತ್ತು ಹಂಗೆ ತಗೊಳ್ಳಿ. ನಾನು ಸುದ್ನುವೆ ಯೋಟ್ ಆತ್ ಲಕ್ಷ್ಮಕ್ಕ ತಡ್ನಿಲಿ ಅಂತ ಕೇಳಿದ್ರೆ ಬರೀ 30 ಸೇರಾತು, ಅಟೆ ಕಣಮ್ಮಿ 100 ದುಡ್ಡು ಆಗಿರ್ತದೆ ಅಂತೇಳಿ ನಮ್ಮ ಜೊತೆನೆ ವಾದ ಮಾಡ್ತಾಳ ಅವಳು. ಸಿದ್ದಪ್ಪ ನೋಡ್ರಿ 2 ಕ್ವಿಂಟಲ್ ಆಗಿತ್ತು ಕಣಮ್ಮ ಅಂತ ಹೇಳ್ದ. ನೋಡ್ರಿ ಇವಳು ಹಿಂಗಂತಿದ್ಲೇನಮ್ಮ.
ಹ್ಞೂ ಕಣತೆ ನನ್ನ ಜೊತೆನ ಸುಧನ್ ಜೊತೆನೇ ವಾದನೆ ಮಾಡ್ಬಿಡ್ಲಿ ಲಕ್ಷ್ಮಕ್ಕ 20,000 30,000 ಆಟ ಕಣಮ್ಮ ಆಗಿರೋದು ಇನ್ಯೋ ದುಡ್ಡು ಆಗಿರ್ತತ್ತಾಗ ಲೆಕ್ಕ ಹಾಕಿ ನೀವೇ ಅಂತೇಳಿ ಹೇಳ್ತಾಳೆ. ಅಯ್ಯ ಅವಳು ಹೆಂಗಾರ ಹೇಳ್ಕೊಳ್ಳಿ, ಅವಳು ಯಾವತ್ತಾನಿ ನಿಜ ಹೇಳವಳೆ. ಆ ಸುದ್ದಂಗೊಂದಿಡಿ ನೇತ್ರಂಗೊಂದಿಡಿ ಕೊಡ ಮಾತಾಗ ತಡ್ನಿಕಾಯಿ ಹಸಿ ತಡ್ನಿಕಾಯಿ ಊಟ ಇರೋದಿನ್ನ ನಾಳೆಯಿಂದವ ನಿಮ್ಮ ಮಾವಯ್ಯ ಹಸ ಕಟ್ತೀನಿ ಅಂತೈತೆ. ಕೊಡತ್ಲಾಗಿ ನಮ್ಮ ಹೆಸ್ರು ಹೇಳ್ಕೊಂಡು ಒಂದು 2 ದಿನ ಉಣ್ಕಂತಾರ ಅವ್ರು ಬಿ. ಸರಿ ಕಣತ್ತೆ ಆತು. ಸುಧಾ ಅವತ್ತಕ್ಕೆ ತೋಳ್ತುಲ್ಲು ಒಂದು ಇಡಿ ತಡ್ನಿಕಾಯಿ ಇದ್ರೆ ಕೊಡಕ್ಕ ಅಂತೀವಳಿ. ಕೊಟ್ಟು ಕಳಿಸ್ತೀನಿ ಬಿಡಿ, ಮಂಜು ಬರ್ಲಿ. ಹೊಟ್ಟ ಹಸಿತೈತೆ ಒಂದ್ಸರ ಹೊಟ್ಟೆನಾರ ಮಾಡಿ ತರಗ ಮಾತ್ಲಾಗಿ ಕೈ ಕತ್ತೊಳ್ಕೊಂಬರ್ತಾನಿ. ಇದೇನತ್ತೆ ಮಾವಯ್ಯ ಊಟತ್ತಾದ್ರೂ ಬರ್ಲಲ್ಲ. ನಿಮ್ ಜೊತೆನೆ ಹೋಯ್ತಲ್ಲ ಕರ್ಕೊಂಬರೋದ್ರ ಜೊತೆಗೆ ಹಂಗೆ ಹೋಗಿದ್ವಲ್ಲ ತೋಟ ತಕ್ಕ ಹೋಗಿ ಬರ್ತೀನಿ ಅಂತೇಳಿ ಹೋಯ್ತು ಕಣಮ್ಮ. ಬರ್ತದೆ ತಗೊಂಬರಕ್ ನನ್ಗೊಂಚೂರು ಹೊಟ್ಟೆ ಹಸಿತೈತಿ. ಊಟ ಮಾಡ್ಕೊಂಡು ಹಸ ಇಟ್ಕೊಂಡು ಹೊಟ್ಟೆ ಹೋಗೋದ್ ಬಿಟ್ಟು ಅದೇನ್ ಮಾಡಕ್ ಹೋಯ್ತಾ ಏನಾತ್ಲಾಗಿ ಊಟನೂ ಮಾಡ್ದಂಗೆ.